ಎಕ್ಸಾಮ್ ಬರೆದು ಮನೆಗೆ ಬಂದ ತಕ್ಷಣ ಬಹಳ ನೆಮ್ಮದಿಯಿಂದ ಇರ್ತಾರೆ. ಆ ವಿದ್ಯಾರ್ಥಿಗೆ ಮತ್ತೆ ಪೇಪರ್ ಲೀಕ್ ಆಗಿದೆ, ನಾಳೆ ಮತ್ತೆ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತ ಅಂದ್ರೆ, ಯಾರು ಓದಿರ್ತಾರೆ, ಯಾರು ಆ ಕಷ್ಟವನ್ನು ಅನುಭವಿಸಿರ್ತಾರೆ, ಯಾರು ಫೀಸ್ ಕಟ್ಟಕ್ಕಾಗ್ದಲೆ ಅದನ್ನ ಸಾಲ ತಂದು ಫೀಸ್ ಕಟ್ಟುವಂಥದ್ದು ಇರ್ಬೋದು, ಬೆಳಿಗ್ಗೆ ಕೆಲಸ ಮಾಡಿ ಅಥವಾ ಸಂಜೆ ಕೆಲಸ ಮಾಡಿ ಜಾಬ್ ಮುಗಿಸಿ ಬಂದು ಅದನ್ನ ಕೋಚಿಂಗ್ ಸೆಂಟರ್ ಅಲ್ಲಿ ಕಲ್ತಿರುವಂತದ್ದು ಇರ್ಬೋದು, ಇಂಥವ್ರಿಗೆ ಬಹಳ ಸ್ಟ್ರೆಸ್ ಆಗುತ್ತೆ. ಈ ರೀತಿಯ ಪೇಪರ್ ಲೀಕ್ ಗಳಿಂದ ವಿದ್ಯಾರ್ಥಿಗಳು ನೋವು ಅನುಭವಿಸೋದಲ್ಲದೆ ಆ ಕುಟುಂಬನೂ ಕೂಡ ಬಹಳಷ್ಟು ನೋವಿಗೆ ಈಡಾಗುತ್ತೆ. ಯಾಕಂತ ಅಂದ್ರೆ NTA ಸ್ಥಾಪನೆ ಆಗಿದ್ದರಿಂದ 100ಕ್ಕೂ ಹೆಚ್ಚು ಕ್ವಶನ್ ಪೇಪರ್ಗಳು ಲೀಕ್ ಆಗಿದೆ ಇಲ್ಲಿವರೆಗೂ ಕೂಡ. ಈ ಲೀಕ್ ಆದಂತ ಕ್ವಶನ್ ಪೇಪರ್ಗಳಿಗೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆಯನ್ನ ಹೊರ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಮೊನ್ನೆ ಎಕ್ಸಾಮ್ ಆಗಿದ ತಕ್ಷಣ ಆಚೆ ಬಂದು ಹೇಳ್ತಾರೆ ಯಾವುದೇ ತೊಂದರೆ ಆಗಿಲ್ಲ, ನೀಟಾಗಿ ಆಗಿದೆ ಅಂತ. ಆರ್ಮಿನ ಉಪಯೋಗಿಸ್ಕೊಂಡು ಕ್ವಶನ್ ಪೇಪರ್ನ ತರ್ತಾ ಇದ್ದೀರಾ ನೀವು ಸ್ಟೇಟ್ ಇಂದ ಸ್ಟೇಟ್ಗೆ. ಒಂದು ಯುದ್ಧನೇ ಮಾಡಿ ಮುಗಿಸ್ಬೋದಿತ್ತು. ನಿಮ್ಮ ಬೇಜವಾಬ್ದಾರಿಯಿಂದ ಆರ್ಮಿನ ಏತಕ್ಕೆ ಬಳಸ್ಕೊಬೇಕು ಅದನ್ನ ಬಳಸ್ಕೊಂತ ಇಲ್ಲ. ನಮ್ಮೊಳಗಡೆ ಯುದ್ಧವನ್ನ ನಿಲ್ಸೋದಕ್ಕೋಸ್ಕರ ಆರ್ಮಿಯನ್ನ ಬಳಸ್ಕೊಂತ ಇದ್ದೀರಾ. ಕೇಂದ್ರ ಸರ್ಕಾರಕ್ಕೆ ಇದು ಶೇಮ್ ಆಗ್ಬೇಕು. ಈ ರೀತಿಯ ಕೆಲಸವನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಏನಾಗಿದೆ, ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡಬೇಕು. ರಾಹುಲ್ ಗಾಂಧಿ ಅವರ ಉದ್ದೇಶ ಇಷ್ಟೇ, ಇದು ಪಕ್ಷಾತೀತವಾಗಿ ಈ ಒಂದು ಹೋರಾಟ ಆಗ್ಬೇಕು ಅಂತ. ನಾವು ಶನಿವಾರ ಎಲ್ಲಾ ಸ್ಟೂಡೆಂಟ್ ಯೂನಿಯನ್ ಅನ್ನ LHL ಮೀಟಿಂಗ್ ಕೂಡ ಒಂದು ದುಂಡು ಮೇಜಿನ ಸಭೆಯನ್ನ ಕರೆದಿದ್ದೀವಿ. ಆ ವಿದ್ಯಾರ್ಥಿ ನಾಯಕರುಗಳ ಜೊತೆ ನಾವು ಕೂಡ ಮಾತಾಡಿ ಎಲ್ಲಾ ಕಾಲೇಜುಗಳಲ್ಲಿ, ಎಲ್ಲಾ ಯೂನಿವರ್ಸಿಟಿಗಳಲ್ಲಿ, ಏನು ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿಗಳಿದ್ದಾವೆ, ಹಂಗೋಲ್ಸ್ಕೊಂಡ್ರೆ 89 ಯೂನಿವರ್ಸಿಟಿ ಇದಾವೆ. ಅತಿ ಹೆಚ್ಚು ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ 18 ಡೀಮ್ಡ್ ಯೂನಿವರ್ಸಿಟಿ ಕೂಡ ಇದಾವೆ. ಅವನ್ನ ಪ್ರತಿ ಕಾಲೇಜು ಕ್ಲಾಸ್ಗೆ ಹೋಗಿ ನಮ್ಮ ಯುವ ಕಾಂಗ್ರೆಸ್ನ ಮತ್ತೆ NSUನ ಪದಾಧಿಕಾರಿಗಳು ರಿಜಿಸ್ಟ್ರೇಷನ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಇದು ಒಂದು ಆಲ್ಫಾ ಮತ್ತೆ ಜೆನ್ಜಿಯ ವಿದ್ಯಾರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಅವರು ಇದರೇ ಮೆಸೇಜ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಇದು ಪಕ್ಷದ ಹೋರಾಟ ಆಗಿರೋದಿಲ್ಲ, ಇದು ವಿದ್ಯಾರ್ಥಿಗಳ ಪರವಾಗಿ ಒಬ್ಬ ನಾಯಕ ನಿಂತು ಮುನ್ನಡೆಸುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆನ್ನೆಲುಬಾಗಿ ಯುವ ಕಾಂಗ್ರೆಸ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, AIDSO ಇದೆ, SFI ಇದೆ, ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈ ಒಂದು ಹೋರಾಟದಲ್ಲಿ ನಾವು ಜೊತೆಗೆ ತಗೊಂಡು, ಏನು ಇಂಡಿಯಾ ಬ್ಲಾಕ್ ಅಲ್ಲಿ ಯಾವ ವಿದ್ಯಾರ್ಥಿ ಸಂಘಟನೆ ಬರುತ್ತೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆ ಕರೆದು ಈ ಒಂದು ಹೋರಾಟವನ್ನ ಮಾಡೋದಕ್ಕೆ ನಾವು ಹೊರಟಿದೀವಿ. ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಆಗ್ತಾ ಇರೋದಕ್ಕೆ ಮಾತೆತ್ತರೆ ಕೇಂದ್ರ ಸರ್ಕಾರ ತಮಗೆ ತಿಳ್ಕೊಂಡಿರ್ಬೋದು. 2024ರಲ್ಲೂ ಕೂಡ CBI ಕೊಟ್ಟೆ ಅಂತ ಹೇಳ್ತಾರೆ. ಇವಾಗ 2026ರಲ್ಲೂ ಕೂಡ CBI ಕೊಟ್ಟೆ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸ್ವಾಮಿ? ನೀವು ಕೇಸ್ ಆಯ್ತು, CBI ಕೊಟ್ರಿ, ಮತ್ತೊಂದು ಕೊಟ್ರಿ ಅಂತ ಹೇಳ್ತೀರಾ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಎಲ್ಲಿ ಕೇಂದ್ರ ಸರ್ಕಾರ ಹಾಳಾಗಿದ್ದೆ. 18 ಜನ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಅವ್ರ ಕುಟುಂಬಗಳು ನೋವಲ್ಲಿದ್ದಾವೆ. ಅದನ್ನ ಸಂತಾಪ ಹೇಳೋದಕ್ಕಾದ್ರೂ ಕೂಡ ಯಾರಾದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ ಅಂತಂದ್ರೆ ಅವರ ಬೇಜವಾಬ್ದಾರಿತನ ಹೆಂಗಿದೆ ಅಂತ ನೋಡಿ. ಅವರು ಈ ವಿದ್ಯಾರ್ಥಿಗಳನ್ನ ಮತ್ತೆ ಧರ್ಮವನ್ನ, ಕ್ಯಾಸ್ಟ್ ಅನ್ನ ಓಟಿಗಾಗಿ ಉಪಯೋಗಿಸ್ಕೊಂತಾರೆ ಹೊರತು ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಮುಂದಿನ ಜೀವಾಂಶಕ್ಕಾಗಿ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಇವರು ಉಪಯೋಗಿಸ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಏನಾಗ್ಬಿಟ್ಟಿದೆ ನೋಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡಬೇಕು. ಕೇಂದ್ರ ಸರ್ಕಾರದ ಪ್ರತಿಯೊಬ್ರು ಕೂಡ ಅವ್ರಿಗೆ ಶಿಕ್ಷಣ ಇಲ್ಲ, ಒಂದು ಸ್ಕಿಲ್ ಇಲ್ಲ. ವಿದ್ಯಾರ್ಥಿಗಳನ್ನ ಯಾವ ರೀತಿ ನಡೆಸ್ಕೊಬೇಕು, ಯಾವ ರೀತಿ ನಾವು ಇನ್ನ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಅವ್ರಿಗೆ ಸ್ಕಿಲ್ ಇಲ್ಲ. ಅವ್ರಿಗೆ ಸ್ಕಿಲ್ ಇರುವಂತದ್ದು ಎಲ್ಲಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಬೇಕು, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಬೇಕು, ಎಲೆಕ್ಷನ್ ಮಾಡ್ಬೋದು. ಆ ಸ್ಕಿಲ್ ಅನ್ನ ಅಮಿತ್ ಶಾ ಮೋದಿ ಅವರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದ್ರ ವಿರುದ್ಧ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ದಾರೆ. 2029ವರೆಗೂ ಕೂಡ ನಾವು ರಾತ್ರಿ ಹಗಲು ಈ ಒಂದು ಹೋರಾಟದಲ್ಲಿ ಜೊತೆಗೆ ಭಾಗಿಯಾಗಿರ್ತೀವಿ, ಇದ್ದೇ ಇರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಾರಾಷ್ಟ್ರ ಮುಂಬೈನ PCC ಅಧ್ಯಕ್ಷರಾದಂತ ವರ್ಷ ಗಾಯಕ್ವಾಡ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ನೀಟ್ ಹೋರಾಟವನ್ನ ಕುರಿತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮುಂದುವರಿಸ್ತಾರೆ. ಧನ್ಯವಾದಗಳು.